ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಎಸ್ ವಿ ದೇಶಿಕಾಚಾರ್ ಇತಿಹಾಸ ತಜ್ಞರು. ವಿಜಯನಗರ ಇತಿಹಾಸ, ಪ್ರಾಚೀನ ಭಾರತ, ಹಿಂದೂ ತತ್ವಗಳು, ಭಾರತದಲ್ಲಿ ಇಸ್ಲಾಂ ಹೀಗೆ ಅಧ್ಯಯನ ಮಾಡಿದವರು. ಇತಿಹಾಸದಲ್ಲಿ ನಾವು ನೋಡಬೇಕು ಏನನ್ನು ಅಂತ ಹೇಳಿದರೆ ವಿದ್ವಾಂಸರಾದ ಎಸ್ ವಿ ದೇಶಿಕಾಚಾರ್ಯರು. ವಿಜಯನಗರ ಕಾಲಾನಂತರದ ಅಂದರೆ 16ನೇ ಶತಮಾನದಿಂದ ಈಚಿನ ಚರಿತ್ರೆಯ ಕಥೆಯೇ ಬೇರೆಯಾಗಿದೆ. ಈ ಕ್ಷೇತ್ರದಲ್ಲಿ ಮೊದಲು ಪ್ರವರ್ತಿಸಿದವರು ಹಯವದನರಾಯರು, ಎಂ ಶಾಮರಾಯರು, ಎಂ ಎಸ್ ಪುಟ್ಟಣ್ಣನವರು. ಇವರಾದ ಮೇಲೆ ಕಳೆದ 30 ವರ್ಷಗಳಲ್ಲಿ ಐತಿಹಾಸಿಕ ಸಂಶೋಧನಾಕ್ರಮವನ್ನು ಅನುಸರಿಸಿ ಅಲ್ಲೊಬ್ಬರು ಇಲ್ಲೊಬ್ಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವರಲ್ಲಿ ಮುಖ್ಯರಾದ ಹಿರಿಯರು ನನ್ನ ಗುರುಗಳಾದ ಡಾಕ್ಟರ್ KNV ಶಾಸ್ತ್ರಿ ಮತ್ತು ಡಾಕ್ಟರ್ MH ಗೋಪಾಲ್, ಮತ್ತೆ ಡಾಕ್ಟರ್ ಮೊಹಿಬುಲ್ ಹಸನ್ ಖಾನ್ ಮತ್ತು ದಿವಂಗತ DN ಕೃಷ್ಣಯ್ಯನವರು. ಕೆಲವು ಕಿರಿಯರು ಇದರಲ್ಲಿ ಪ್ರವರ್ತಿಸಿ ಹೆಸರು ಗಳಿಸಿದ್ದಾರೆ. ಆದರೂ ಈ ಕ್ಷೇತ್ರದಲ್ಲಿ ಶೋಧಕರ ಸಂಖ್ಯೆ ತೀರ ಕಮ್ಮಿ, ವ್ಯಾಪ್ತಿ ಸಾಲದು. ಗುರುಶಿಷ್ಯ ಪರಂಪರಾಕ್ರಮ ಇನ್ನೂ ಬೆಳೆದು ಬಂದಿಲ್ಲ. ಈ ನನ್ನ ಮಾತು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಅಧ್ಯಾಪಕ ಸಂಶೋಧಕರಲ್ಲಿ ಇದಕ್ಕಿರುವ ಆದರ, ಪ್ರತಿ ವರ್ಷ ಪ್ರಚುರವಾಗಿರುವ ಗ್ರಂಥಗಳ ಲೇಖನಗಳ ಸಂಖ್ಯೆ ಮಟ್ಟ ನೋಡಿದರೆ ಸತ್ಯವೆಂದು ವ್ಯಕ್ತವಾಗುತ್ತದೆ. ಇದಕ್ಕಿಂತ ಕಣ್ಣಿಗೆ ಕಟ್ಟುವ ಪ್ರಮಾಣ ಹೊಸ ಡೆಲ್ಲಿಯಿಂದ ಪ್ರತಿ ವರ್ಷವೂ ಪ್ರಕಟಿಸುತ್ತಿರುವ ನ್ಯಾಷನಲ್ ಆರ್ಕೈವ್ಸ್ನ ಒಂದು ಪಟ್ಟಿ. ಇದರ ಪ್ರಕಾರ 1969-71ರಲ್ಲಿ ವಿಜಯನಗರದಿಂದೀಚಿನ ಆಧುನಿಕ ಭಾರತ ಇತಿಹಾಸ ಕ್ಷೇತ್ರದಲ್ಲಿ ಪ್ರವೃತ್ತರಾದ ಸಂಶೋಧಕರು 1968 ಮಂದಿ ಇದ್ದರು. ಇವರಲ್ಲಿ ಕರ್ನಾಟಕದ ಚರಿತ್ರೆಯಲ್ಲಿ ನಿರತರಾದವರು ಕೇವಲ 11 ಮಂದಿ, 9 ಭಾರತೀಯರು, 2 ವಿದೇಶಿಯರು. ಸ್ಥಿತಿ ಶೋಚನೀಯತೆಯ ಪರಮಾವಧಿಯನ್ನು ಮುಟ್ಟಿದೆ ಎಂದರೆ ಉತ್ಪ್ರೇಕ್ಷೆಯೇ ನೀವೇ ನೋಡಬಹುದು. ಈ ದುಸ್ಥಿತಿಗೆ ಕಾರಣಗಳು ಮುಖ್ಯವಾಗಿ 2. ಮೊದಲನೆಯದು, ಸಂಶೋಧನೆಗೆ ಅಗತ್ಯವಾದ ಚರಿತ್ರಾರ್ಹ ಕಾಗದ ಪತ್ರಗಳನ್ನು ಶೇಖರಿಸಿ ತಕ್ಕ ಸಲಕರಣೆಗಳನ್ನು ಒದಗಿಸಲು ಅಗತ್ಯವಾದ ಪತ್ರಾಗಾರ ರೆಕಾರ್ಡ್ ಆಫೀಸ್ ನಮ್ಮ ಕರ್ನಾಟಕದಲ್ಲಿ ಸಕಾಲದಲ್ಲಿ ಏರ್ಪಡಿಸದೇ ಇದ್ದದ್ದು. ಕರ್ನಾಟಕ ಸ್ಟೇಟ್ ಆರ್ಕೈವ್ಸ್ ಇದರ ರೆಕ್ಕೆ ಇನ್ನೂ ಬೆಳೆಯಬೇಕು, ಪ್ರಮುಖ ಸಂಶೋಧನಾ ಕ್ಷೇತ್ರವಾಗಬೇಕು. 2ನೇ ಕಾರಣ, ಶಾತವಾಹನರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಇವರ ಕಾಲದಲ್ಲಿ ನಮ್ಮ ನಾಡಿಗೆ ರಾಜಕೀಯದಲ್ಲೂ ಸಂಸ್ಕೃತಿಯ ಸರ್ವ ಕ್ಷೇತ್ರಗಳಲ್ಲೂ ಇದ್ದ ಹಿರಿಮೆಯೇ. ನಮ್ಮ ಚರಿತ್ರಜ್ಞರು ಈ ಕಾಲದ ವ್ಯಾಮೋಹಕ ಜಾಲಿಗೆ ಸಿಕ್ಕಿ ಬೇರೆ ಕಡೆ ನೋಡ ಬಯಸದಿರುವುದು ಸ್ವಾಭಾವಿಕ. ಇದರ ಉತ್ತರ ಕಾಲದಲ್ಲಿ ಕಂಡುಬರುವುದು ನಮ್ಮ ನಾಡಿನಲ್ಲಿದ್ದ ಚಿಕ್ಕ ಪುಟ್ಟ ಅರಸರ ಘರ್ಷಣೆ, ಮುಸಲ್ಮಾನರ ಮರಾಠಿಯವರ ದಾಂಧಲೆ, ಅನಂತರ ಬ್ರಿಟಿಷರ ಆಳ್ವಿಕೆ. ಹಾಗಾದರೆ ಈ ಕ್ಷೇತ್ರದಲ್ಲಿ ಸಂಶೋಧನೆಗೆ ಅವಕಾಶವಿಲ್ಲವೇ, ಪ್ರಯೋಜನವಿಲ್ಲವೇ ಎಂದು ಕೇಳಬಹುದು. ಚರಿತ್ರಜ್ಞನ ವಸ್ತು ವೈಭವ ಕಾಲಗಳಿಗೆ ಮಾತ್ರ ಎಂಬುದು ದೊಡ್ಡ ತಪ್ಪು. ವೈಭವ ಕಾಲದ ಚರಿತ್ರೆಯಿಂದ ಒಂದು ಉಪಯೋಗವಿದ್ದರೆ ಕ್ಷೀಣ ಕಾಲದ ಚರಿತ್ರೆಯಿಂದ ಮತ್ತೊಂದು ಉಪಯೋಗವಿದೆ. ಹಾಗಿಲ್ಲದಿದ್ದರೆ ಗಿಬ್ಬನ್ನಿನ ರೋಮನ್ ಚಕ್ರಾಧಿಪತ್ಯದ ಅವನತಿ ಮತ್ತು ಪತನ ಎಂಬ ಗ್ರಂಥಕ್ಕೆ ಪ್ರಾಶಸ್ತ್ಯ ಬರುತ್ತಿರಲಿಲ್ಲ. ಹಾಗೆಯೇ ಚಿಕ್ಕ ರಾಷ್ಟ್ರಗಳ ಕೊಡುಗೆ ಬೃಹತ್ ರಾಷ್ಟ್ರಗಳಿಗಿಂತ ಮಿಗಿಲಾಗಿರಬಹುದು. ಇದಕ್ಕೆ ಗ್ರೀಕರ ಚರಿತ್ರೆಯೇ ನಿದರ್ಶನ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.